ಸರ್, ಈಗ ಧರ್ಮಸ್ಥಳದಲ್ಲಿ ನಡೆತಿರುವಂತದ್ದೆಲ್ಲ ಷಡ್ಯಂತ್ರ ಅನ್ನೋ ರೀತಿ ಹೇಳ್ತಿದ್ದಾರೆ. ಹಾಗಾದ್ರೆ ಇದು ಷಡ್ಯಂತ್ರನ? ಸೌಜನ್ಯಗೆ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಒಂದು ಸುಮಾರು 5 ದಶಕಗಳ ಹೋರಾಟ. ಆ 5 ದಶಕಗಳ ಹೋರಾಟದಲ್ಲಿ ಆ ಹೋರಾಟ ಗರಿಗಟ್ಕೊಳ್ತಾ ಹೆಚ್ಚು ಬಲವಾಗ್ತಾ ಬಂದಿದೆ. ಅವರು ಆ ಎಲ್ಲ ಕೊಲೆಗಳನ್ನು ಮುಚ್ಚಿ ಹಾಕೋದಕ್ಕೆ, ಅದರ ಅಪರಾಧಿಗಳನ್ನ ರಕ್ಷಣೆ ಮಾಡೋದಕ್ಕೆ ಏನೆಲ್ಲ ಷಡ್ಯಂತ್ರಗಳು ಮಾಡಿದ್ರು, ಏನೆಲ್ಲನೂ ಕೂಡ ದೊಡ್ಡ ಘೋರ ಅಪರಾಧಗಳನ್ನ ಪೊಲೀಸ್ ಇಲಾಖೆಯವರಿಂದ ಮಾಡಿಸಿದ್ರು ಮತ್ತೆ ತಿರ್ಗಾ ಇದು ಬಂದಿದೆ. ಹೆಂಗಿದೆ ಅಂತಂದರೆ, ಇದರಿಂದ ಸಮಾಧಿಯಿಂದ ಬಂದು ಇತ್ತು ಪ್ರಶ್ನೆ ಕೇಳ್ತಿದ್ದಾರೆ, ಎಲ್ಲಿ ನಮಗೆ ನ್ಯಾಯ ಅಂತ. ಆ ರೀತಿಯಾಗಿ ಮತ್ತೆ ಎದ್ದು ಬರ್ತಾ ಇದ್ದಾರೆ. ಗ್ಯಾರಂಟಿಯಾಗಿ ನ್ಯಾಯ ಸಿಗೋವರೆಗೆ ಹೋರಾಟ ಮುಂದುವರಿಯುತ್ತೆ. ಈಗ ಸದ್ಯಕ್ಕೆ ಒಂದು ಹಂತಕ್ಕೆ ಬಂದಿದೆ. ಆ ಹಂತ ಏನಿದೆ ಅತ್ಯಂತ ಒಳ್ಳೆಯ ಇದಕ್ಕೆ ಹಂತಕ್ಕೆ ಬಂದಿದೆ. ಇದರಲ್ಲೂ ಕೂಡ ಮುಚ್ಚಾಕುವಂಥ ಪ್ರಯತ್ನಗಳು ನಡೀತಿದ್ದಾವೆ ಅನ್ನೋದು ನಿಜ. ಇದರಲ್ಲೂ ಕೂಡ ಅವ್ರನ್ನ ರಕ್ಷಣೆ ಮಾಡೋಕ್ಕೆ ಪ್ರಯತ್ನಗಳು ನಡೀತಿದ್ದಾವೆ ಅನ್ನೋದು ನಿಜ. ಬೇಕಾದಷ್ಟು ಕುತಂತ್ರಗಳು ನಡೀತಿದ್ದಾವೆ. ಮತ್ತು ಅದರಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಆ ಕುತಂತ್ರಗಳಲ್ಲಿ ಭಾಗಿಯಾಗಿರೋದು TV ಚಾನಲ್ಗಳು, ಆಯಿತಾ. ಅಂಥ ಸಂದರ್ಭದಲ್ಲಿ ಅಂಥ ಒಂದು ದೊಡ್ಡ ಯಂತ್ರ ಇದು ಆಡಳಿತ ಮತ್ತು ಹಣ ಜೊತೆಯಲ್ಲಿ TV ಚಾನಲ್ಗಳು ಎಲ್ಲ ಸೇರಿಕೊಂಡು ಇಂಥ ದೊಡ್ಡ ಪ್ರಯತ್ನವನ್ನು ಅದನ್ನು ಮುಚ್ಚಾಕಿ ನಡೆಸ್ತಾ ಇದ್ರೂ ಕೂಡ ಮತ್ತೆ ಎದ್ದು ಬಂದಿದೆ. ಅದರಿಂದಾಗಿ ನಮಗೆ ಅದಕ್ಕೆ ನ್ಯಾಯ ಸಿಗತ್ತೆ ಅನ್ನೋಂಥ ಒಂದು ಗ್ಯಾರಂಟಿ ಇದೆ. ಸಿಗೋವರೆಗೆ ಬಿಡೋದಿಲ್ಲ, ಹೋರಾಟ ಮಾಡ್ತೀವಿ. ನಾನು ಈ ಹೋರಾಟದಲ್ಲಿ ಇವತ್ತಲ್ಲ 86ನೇ ಇಸ್ವಿಯಿಂದ ಭಾಗಿಯಾಗಿದೆ. ಪದ್ಮಲತಾ ಕೊಲೆ ಯಂತ್ರ ಅಂತಂದ್ಬಿಟ್ಟು ನಡೆದಾಗ ಅದ್ರ ವಿರುದ್ಧ ಪ್ರತಿಭಟನೆಯನ್ನು ಎದುರಿಸಿದ್ದು, ಅದಕ್ಕೆ ದೊಡ್ಡ ಪ್ರೊಟೆಸ್ಟ್ಗಳು ಮಾಡಿದ್ದು. ಆ ಟೈಮಲ್ಲಿ ಅದರಲ್ಲಿ ನಾನು ಭಾಗಿಯಾಗಿದ್ದೆ. ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ನಾನು ಇದರಲ್ಲಿ ಈ ಹೋರಾಟಗಳಲ್ಲಿ ಭಾಗಿಯಾಗಿದ್ದೀನಿ. ಹೀಗಾಗಿ ನಮಗೆ ಒಂದು ಗ್ಯಾರಂಟಿ ಈಗ ಬಂದಿದೆ. ಇದು ನ್ಯಾಯ ಸ್ವಲ್ಪನಾದರೂ ಸಿಗತ್ತೆ. ಏಕೆಂದ್ರೆ ಮುಚ್ಚಕ್ಕಾಗಲ್ಲ. ಅಷ್ಟೊಂದು ಅಸ್ಥಿ ಪಂಜರಗಳು ಸಿಕ್ಕಿದೆ, ಅಷ್ಟೊಂದು ಬುರುಡೆ ಸಿಕ್ಕಿದೆ. ಅದು ಯಾವುದು, ಎಲ್ಲಿದು, ಹೇಗೆ, ಏನು, ಎತ್ತ, ಅದು ಮಹಿಳೆಯರಾದ್ರೂ ಪುರುಷಂದಾದರೂ ಇರ್ಬೋದು, ಪುರುಷಂದಾದರೂ ಮರ್ಡರ್ ಆಗಿದೆ ಅಂತ ಆಯ್ತಲ್ಲ. ಹೀಗೆ ಹಲವಾರು ಪ್ರಶ್ನೆಗಳು ಅದರಲ್ಲಿ ಇದ್ದಾವೆ. ಅವರು ಅಷ್ಟೊಂದು ಸುಲಭವಾಗಿ ಆ ಪ್ರಶ್ನೆಗಳನ್ನ ಹೂತಾಕಕ್ಕಾಗಲ್ಲ. ಅದರಿಂದ ನ್ಯಾಯ ಸಿಗದೆ ಇದ್ರೆ ಬಿಡಲ್ಲ, ಹೋರಾಟ ಮುಂದುವರಿಸ್ತದೆ. ಷಡ್ಯಂತ್ರ ಮಾಡಿರೋದು ಯಾರೀಗ? ಷಡ್ಯಂತ್ರ ಮಾಡ್ತಿರೋದು ಯಾರು? ಈಗ ಅಲ್ಲಿ ಏನಾಗಿದೆ, ನಾವು ನಮ್ಮ ಹಿಂದೂಗಳದ್ದು ನಾನೀಗ ಕರಾವಳಿ ಭಾಗದಿಂದ ಬಂದಿರುವಂಥದ್ದು, ಕುಂದಾಪುರ. ನಮಗೆ ಮಂಜುನಾಥ ಸ್ವಾಮಿ ಅಂದರೆ ನಮ್ಮ ದೈವ ಗಣಗಳಿಗೆಲ್ಲ ಒಂದು ಆಧೀನ, ಪ್ರಧಾನ ದೇವರದು. ನಮ್ಮಲ್ಲಿ ನಿಮಗೆ ಕಾಂತಾರ ಫಿಲ್ಮ್ ನೋಡ್ತೀರಾ, ಕಾಂತಾರದಲ್ಲಿ ಒಬ್ಬ ದೈವ ನರ್ತಕ ಆಗಬೇಕಿದ್ರೆ ಅವನು ಒಡೆ ಮಂಜುನಾಥನ ಅಪ್ಪಣೆ ತಗೊಂಡು ಬಂದೇ ನಮ್ಮಲ್ಲಿ ದೈವ ನರ್ತಕ ಆಗುವಂಥದ್ದು. ಮತ್ತು ನಮ್ಮೂರಲ್ಲಿ ಮಂಜುನಾಥನ ಆಣೆ ಅಂದರೆ ಮುಗೀತು. ಮಂಜುನಾಥನ ಆಣೆ ಅಂದರೆ ಇನ್ನು ಅದು ಕೊನೆ ಡಿಸಿಷನ್. ಅದು ತೀರ್ಮಾನ ಆಗಬೇಕಿದ್ರೆ ಮಂಜುನಾಥನ ಎದುರುಗಡೆ ವೀರೇಂದ್ರ ಹೆಗ್ಡೆ ಕೂತ್ಕೊಂಡೆ ಆಯಿತು, ತೀರ್ಮಾನ ಆಯಿತು ಅಂತ ಹೇಳಿದ ಮೇಲೆ ತೀರ್ಮಾನ ಆಗುವಂಥದ್ದು. ಅಂಥ ಒಂದು ಕ್ಷೇತ್ರದಲ್ಲಿ ಈಗ ಧರ್ಮಸ್ಥಳದಲ್ಲಿ ಕೊಲೆ ಆಗಿದೆ, ಅತ್ಯಾಚಾರ ಆಗಿದೆ. ಈಗ ಸಂತೋಷ್ ರಾವ್ ನಿರಪರಾಧಿ ಅಂದಮೇಲೆ ಅಪರಾಧಿ ಯಾರು? ಒಬ್ಬ ಕಾಯಿಲೆಯಿಂದ ಬಳಲುವವ, 40 kg ಮಾಂಸನೂ ಇಲ್ಲ ಅವನ ದೇಹದಲ್ಲಿ. ಒಬ್ಬ PUC ಹೋಗುವ ಒಂದು ಸದೃಢ ಹೆಣ್ಣಿನ ಒಬ್ಬನ ಹತ್ರ ರೇಪ್ ಮಾಡಲಿಕ್ಕಾಗ್ತದ? ಈಗ ನಾವು ನ್ಯಾಚುರಲ್ ಆಲೋಚನೆ ಮಾಡಬೇಕು. ಹಾಗಾದರೆ ಸಂತೋಷ್ ರಾವ್ ಹೇಗೆ ಅವ್ರಿಗೆ ಸಿಗ್ದ? ಇದ್ರದ್ದೆಲ್ಲ ತನಿಖೆ ಆಗಬೇಕು ಅನ್ನೋದು ನಮ್ಮದು ಮೇನ್ ಉದ್ದೇಶ. ಅದು ಅಲ್ಲದೆ ಒಂದು ಧರ್ಮಸ್ಥಳ ಅನ್ನುವಂಥ ಒಂದು ದೊಡ್ಡ ಕ್ಷೇತ್ರವನ್ನು ನಡೆಸುವಂತಹ ಅದು ದೇವರು. ಈಗ ಮಂಜುನಾಥ ಸ್ವಾಮಿ ಅಂಥದ್ದು ಧರ್ಮಸ್ಥಳಕ್ಕೆ ಹೆಸರಾಗಿದ್ದು. ಹಾಗೆ ಅಲ್ಲಿ ಸುತ್ತಮುತ್ತ ಬಂದು ಸುಸೈಡ್ ಮಾಡ್ಕೊಳ್ತಾರೆ, ಅಲ್ಲಿ ಕೊಲೆ ಆಗ್ತದೆ, ರೇಪ್ ಆಗುತ್ತೆ ಅನ್ನೋದು. ಹಾಗಾದರೆ ಅವರಿಗೆ ಅದನ್ನು ಸಂಬಂಧಪಟ್ಟಿಲ್ವಾ? ಈಗ ನಾನೊಂದು ಹೋಟೆಲ್ ಮಾಡ್ತೇನೆ, ಹೋಟೆಲ್ ಅಕ್ಕದಲ್ಲಿ ಏನಾಗುತ್ತೆ ಅದು ಜವಾಬ್ದಾರಿ ನಂದದು. ಸಮಾಜದ ಬಗ್ಗೆ ಕಳಕಳಿ ಇರಬೇಕು. ಯಾರೋ ಬಂದು ಜೀವ ತಗೊಂಡು ಹೋಗ್ತಾರೆ, ಯಾರ್ದೋ ಕೊಲೆ ಆಗ್ತದೆ, ಇವ್ರು ನಾವು ಸಂಬಂಧ ಇಲ್ಲ. ಈಗ ನೋಡಿ, ನಾವು ಹೋಟ್ಲವರು ಮತ್ತು ಪ್ರತಿಯೊಬ್ಬರು ಉದ್ಯೋಗಿಗಳು ದುಡಿದುದರಲ್ಲಿ ಸ್ವಲ್ಪ ಹಣವನ್ನು ಎವ್ರಿ ಮಂತ್ ಪೋಸ್ಟ್ ಮುಖಾಂತರ ಲಕ್ಷಾಂತರ ಜನರು ಧರ್ಮಸ್ಥಳಕ್ಕೆ ಹಣ ಹಾಕ್ತಾರೆ. ಆ ಹಣಕ್ಕೊಂದು ಲೆಕ್ಕಾಚಾರನೇ ಇಲ್ಲ. ಹಣದ ಮದ ಅವರಿಗೆ ಮತ್ತೇನಲ್ಲ. ಈಗ ಅಂಥ ಪ್ಲೇಸಲ್ಲಿ ಕೂತವ್ರೊಬ್ಬರು ಅನ್ಯಾಯ ಆಗಿದೆ, ಇದೊಂದು ಸರಿಯಾಗಿ ಆಗಬೇಕು, ಅದ್ರ ಬಗ್ಗೆ ಸಪೋರ್ಟ್ ಮಾಡೋದು ಬಿಟ್ಕೊಂಡು ಬೇರೆ ಬೇರೆ ಷಡ್ಯಂತ್ರ ಆಗಿದೆ, ಅಲ್ಲಿ ಕಾಲೇಜ್ ಮಕ್ಕಳನ್ನು ಇವ್ರನ್ನ ಧರಣಿ ಕಳಿಸೋದು, ಬೇರೆ ಬೇರೆ ಊರಲ್ಲಿ ಪ್ರೊಟೆಸ್ಟ್ ಮಾಡೋದು. ಯಾಕೆ? ಕಾನೂನು ಮೇಲೆ ಅವ್ರಿಗೆ ನಂಬಿಕೆ ಇಲ್ವಾ? ಕಾನೂನು ಮೇಲೆ ನಂಬಿಕೆ ಇದ್ರ ಮೇಲೆ ಸುಮ್ಮನೆ ಇರ್ಬೇಕು ತಾನೆ ಅಲ್ವಾ? ಇದರಲ್ಲ ಏನು, ಈಗ ದುಡ್ಡಿದ್ದರೆ, ಅಧಿಕಾರ ಇದ್ದರೆ ಏನು ಬೇಕಾದರೂ ಈ ಕಾಲದಲ್ಲಿ ಸಾಧಿಸ್ಬೋದು. ಅವರು ಹಾಗೆ ಮಾಡ್ತಿದ್ದಾರೆ. ದುಡ್ಡು ಅಧಿಕಾರ ಅನ್ನುವಂಥದ್ದು ನಮ್ಮನ್ನು ಎಲ್ಲ ನಡೆಸ್ತದೆ ಅಂತ. ಅದಲ್ಲ, ಇಲ್ಲಿ ಬಂದಿರೋರು ಯಾರು ದುಡ್ಡು ಮತ್ತು
ಅಧಿಕಾರಕ್ಕೋಸ್ಕರ ಬಂದವರಲ್ಲ. ಇವರೆಲ್ಲ ಒಂಥರ ಮಿಲಿಟ್ರಿ ಟೈಪ್. ಏನೋ ಅನ್ಯಾಯ ಆಗಿದೆ, ಆ ಅನ್ಯಾಯ ಸರಿಯಾಗಬೇಕು. ನಮ್ಮ ಪುಣ್ಯ ಸ್ಥಳದಲ್ಲಿ ಅಪವಾದ ಬಂದಿದೆ, ಮಂಜುನಾಥ ಸ್ವಾಮಿ ಇರುವಂಥ ದೇವಸ್ಥಾನ ಸ್ಥಳದಲ್ಲಿ ಅಪವಾದ ಬಂದಿದೆ. ಆ ಅಪವಾದ ಪರಿಹಾರ ಆಗಬೇಕು. ಅವರು ನಿರಪರಾಧಿ ಅಂತ ಬಂದು ಭಾರಿ ಖುಷಿ ನಮಗೆ. ಹಾಗಾದರೆ ಮಾಡೋರು ಯಾರು ಅದನ್ನೆಲ್ಲ? ಅದವ್ರಿಗೆ ಗೊತ್ತಿಲ್ಲ ಅಂದರೆ ಮತ್ತೆ ಯಾರಿಗೆ ಗೊತ್ತಾಗಬೇಕು ಅಲ್ವಾ? ಅದು ಜವಾಬ್ದಾರಿ ಬೇಡವಾ? ಸಮಾಜ ಬಗ್ಗೆ ಕಳಕಳಿ ಬೇಡವಾ? ಒಂದು ಸಣ್ಣ ಕಂಪ್ನಿ ನಡೆಸೋರು ಕೂಡ ಅಕ್ಕಪಕ್ಕದ ಪರಿಸರದ ಬಗ್ಗೆ ಆಲೋಚನೆ ಮಾಡ್ತಾರೆ. ಇವ್ರು ಇಷ್ಟು ದೊಡ್ಡ ಒಂದು ಧಾರ್ಮಿಕ ಕ್ಷೇತ್ರ ನಡೆಸೋರು ಸಂಬಂಧ ಇಲ್ಲ ಅಂತ ಹೇಳಿದರೆ ಅದನ್ನು ಮಾಡೋರು ಯಾರು? ಅದೆಲ್ಲ ಗೊತ್ತಾಗಬೇಕಲ್ಲ ಜನರಿಗೆ. ಅದಕ್ಕೆ ನೋಡೋಣ ಅಂತ ನಾನು ಹೆಚ್ಚಿನ ನಮ್ಮದು ವ್ಯವಹಾರ ತುಂಬ ಉಂಟು, ಅದನ್ನೆಲ್ಲ ಬಿಟ್ಟು ಏನಾಗುತ್ತೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇವತ್ತು ಸೌಜನ್ಯ ಪರವಾಗಿ ಸುಮಾರು ವರ್ಷಗಳಿಂದ ಸೌಜನ್ಯ ಒಬ್ಬಳೇ ಅಲ್ಲ, ಮತ್ತು ಹಲವಾರು ಅಮಾಯಕರನ್ನು ಇವತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅಲ್ಲಿಯ ತಮ್ಮ ಭೂಮಿ ಕಬಳಿಕೆಗಾಗಿ ಮತ್ತು ಅಲ್ಲಿಯ ತಮ್ಮ ಹಿಡಿತವನ್ನು ಮಾಡಿಸೋದಕ್ಕಾಗಿಸಿಂದ ಇವತ್ತು ಅಲ್ಲಿ ಅತ್ಯಾಚಾರ ನಡೆಸಿದವ್ರನ್ನ ನಾವು ಎಲ್ಲ ಕಡೆ ಮಾಧ್ಯಮದಲ್ಲೂ ಮತ್ತು ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇದನ್ನು ವಿರೋಧಿಸಬೇಕು ಅಂಥೇಳಿ ಒಂದು ಫೇಸ್ಬುಕ್ನಲ್ಲಿ ಬಂದಂಥ ಒಂದು ಸಂದೇಶವನ್ನು ನೋಡು ನಾವು ಗುಲ್ಬರ್ಗ ಅಲ್ಲಿಂದ ಬಂದಿದ್ದೀವಿ. ಹಾಗಾಗಿ ಇಂಥದನ್ನು ಪ್ರತಿಭಟನೆ ಮಾಡಲಿಕ್ಕೆ ಒಬ್ಬ ಸಮಗ್ರವಾದಂಥ ಒಂದು ತಿಳುವಳಿಕೆ ಅಂಥವ್ರು ಬರಬೇಕು ಅನ್ನೋಂಥದಕ್ಕಾಗಿಸಿಂದ ನಾವು ಇವತ್ತು ಇಂಥ ಪ್ರತಿಭಟನೆಯನ್ನು ಮಾಡ್ಲಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಕಾರಣ ಇಷ್ಟೇ, ಈ ದೇಶದಲ್ಲಿ ಸಮಾಜದಲ್ಲಿ ಯಾವುದೇ ಒಬ್ಬ ಮನುಷ್ಯ ಸಾಮಾಜಿಕವಾಗಿ ಬದುಕಬೇಕು ಮತ್ತು ತಮ್ಮ ಗೌರವಯುತವಾಗಿ ಬದುಕಬೇಕು ಅನ್ನೋಂಥದ್ದು ಇದ್ದರೆ ಅಲ್ಲಿ ನಡೆಯುವಂಥ ದೌರ್ಜನ್ಯ ನಾವು ವಿರೋಧ ಮಾಡಲೇಬೇಕು. ಯಾಕಂದರೆ ಅದು ಅಲ್ಲಿ ನಡೆದಂಥ ಈ ದೌರ್ಜನ್ಯ ಇದೆಯಲ್ಲ, ಅದು ಬರೇ ಸೌಜನ್ಯ ಒಬ್ಬಳದೇ ಅಲ್ಲ, ಅಲ್ಲಿಯ ಭೂಮಿ ಪ್ರಶ್ನೆ ಇಟ್ಟುಕೊಂಡು ಈ ಬಂಡವಾಳದ ಒಂದು ಕ್ರೋಢೀಕರಣ ಮಾಡೋದಕ್ಕಾಗಿ ಮಾಡಿದಂಥ ಈ ಹುನ್ನಾರ, ಇದನ್ನು ನಾವು ಖಂಡಿಸಲಿಕ್ಕಾಗಿ ಬಂದಿದ್ದೀವಿ ಅನ್ನೋಂಥದ್ದನ್ನು ನಾನು ಹೇಳಬಯಸ್ತೀನಿ. ಅವರು ಏನು ಷಡ್ಯಂತ್ರ ಅಂತ ಸರ್ಕಾರಿ ವಕೀಲರು ಹೇಳಿದಾರೋ ಅದು ಸಂಪೂರ್ಣವಾಗಿ ಸುಳ್ಳು. ಮೋಸ್ಟ್ಲಿ ಸರ್ಕಾರವೂ ಶಾಮೀಲಾಗಿದೆ ಅಂತ ಮೇಲ್ಮಟ್ಟಕ್ಕೆ ಕಾಣ್ತಾ ಇದೆ. ಸರ್ಕಾರಿ ವಕೀಲರು ಇದಕ್ಕೆ ಶಾಮೀಲಾಗಿದ್ದಾರೆ ಅಂತ ಕಾಣ್ತಾ ಇದೆ. ಯಾಕೆ ಅಂದರೆ ದೊಡ್ಡ ಹಣಕಾಸಿನ ಒಂದು ಹೊಳೆನಲ್ಲಿ ಅವರು ಮಾರಾಟ ಮಾಡ್ಕೊಬಿಟ್ಟಿರಬೇಕು ಅಂತ ಕಾಣುತ್ತೆ. ಹಣಕಾಸಿನ ಹೊಳೆ, ಹಣಕಾಸಿನ ಒಂದು ಖಜಾನೆ, ಹಣಕಾಸಿನ ಒಂದು ಚೀಲದ ಒಬ್ಬ ವ್ಯಕ್ತಿ ಏನು ಅಲ್ಲಿಯ ಧರ್ಮಸ್ಥಳದ ಅಧಿಪತಿ ಇದ್ದಾರೋ ಅವರಿಗೆ ಹೆದರಿ ಈ ಮಾತನ್ನು ಹೇಳ್ತಾ ಇದ್ದಾರೆ ಎನ್ನುವಂಥದ್ದು, ಮತ್ತು ಅವರ ಹಿಡಿತದಲ್ಲಿ ಇದ್ದಾರೆ ಎನ್ನುವಂಥದ್ದನ್ನು ಜನ ನಾವು ಒಪ್ಪೋದಿಲ್ಲ. ಸಂಪೂರ್ಣವಾಗಿ ಅದು SIT ಪಾರದರ್ಶಕವಾಗಿ ತನಿಖೆ ಆಗಬೇಕು. ಸೌಜನ್ಯ, ವೇದವಲ್ಲಿ, ಪದ್ಮಲತಾ ಈ ಥರ ಏನು ಆ ಜನರನ್ನು ರೇಪ್ ಮಾಡಿ ಕೊಲೆ ಮಾಡಿದಾರೋ ಅದನ್ನು ಸಂಪೂರ್ಣವಾಗಿ ತನಿಖೆಗೆ ಒಳಪಡಿಸಿ ಸತ್ಯವನ್ನು ಈಚೆಗೆ ತರಬೇಕು. ಅದಕ್ಕಾಗಿ ನಾವು ಈ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಇದನ್ನು ಇಡೀ ರಾಜ್ಯವ್ಯಾಪಿಯಾಗಿ ಈ ಹೋರಾಟವನ್ನು ನಾವು ವಿಸ್ತರಿಸಿ ಈ ಕೊಲೆ ಪ್ರಕರಣದಲ್ಲಿ ಯಾರು ತಪ್ಪಿತಸ್ಥರು ಅನ್ನುವಂಥದ್ದನ್ನು ಸಿಗೋವರೆಗೆ ನಮ್ಮ ಎಲ್ಲ ಸಂಘಗಳು ಸಹ ಖಂಡಿತ ನಾವು ಹೋರಾಟವನ್ನು ತೀವ್ರ ಮಾಡ್ತೀವಿ. ಇದರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ. ಕೊಲೆಗಾರ ಯಾರು ಅನ್ನುವಂಥದ್ದು ಸಿಗಬೇಕು. ಕೊಲೆಗಾರರನ್ನು ಶಿಕ್ಷೆಗೆ ಒಳಪಡಿಸಬೇಕು ಈ ಸರ್ಕಾರ ಮತ್ತು ಕೋರ್ಟು. ಇದೇ ನಮ್ಮ ಮುಂದಿರುವಂಥ ಇವತ್ತಿನ ಬೇಡಿಕೆಗಳು. ನನ್ನ ಹೆಸರು ಪುಟ್ಟಮಾದು, ಕೃಷಿ ಕೂಲಿಕಾರ ಸಂಘದ ರಾಜ್ಯಾಧ್ಯಕ್ಷ.